ಯಾಕಂದರೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಯಾರು ಗೈಡ್ ಮಾಡಿಲ್ಲ ಸರ್. ಹೆಂಗಂದರೆ ಗೊತ್ತಿರೋಗೇನು ಗೈಡ್ ಮಾಡ್ತಾರೆ ಸರ್, ಬಟ್ ಹಲವಾರು ವಿದ್ಯಾರ್ಥಿಗಳಿಗೆ ಗೈಡ್ ಮಾಡೋದು ಸರ್. ಹಾಗಾಗಿ ಮಾಡಬೇಕಂತ ಅನುಭವ ಆಗಿದೆ ಸರ್. ಅವಮಾನಗಳಾಗುತ್ತೆ. ನನ್ನ ಗುರಿ ಮಾತ್ರ ಆಗಲಿ ವಿಕಾಸ್, ತಮ್ಮ ಗುರಿ ಮುಟ್ಟುವಂಥ ಎಲ್ಲ ಅವಕಾಶಗಳು ತಮಗೆ ದೊರೆಯಲಿ. ನಾನು ಇದನ್ನು ಕೇಳಿದ್ದು ಆ ಕಾರಣಕ್ಕಾಗಿಯೇ, ಸಾಧಕರ ಹಿಂದೆ. ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐನಗೌಡ, ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ತಿಪ್ಪಾಪುರ ಗ್ರಾಮದ ಒಬ್ಬ ಗ್ರಾಮೀಣ ವಿದ್ಯಾರ್ಥಿ ಇಂದು ಬೆಂಗಳೂರಿನ ವಿಶ್ವವಿದ್ಯಾಲಯದ ಜ್ಞಾನ ಭಾರತಿ ಕ್ಯಾಂಪಸ್ಸಿನಲ್ಲಿ MA ಪದವಿಯಲ್ಲಿ ಪ್ರಥಮ ರ್ಯಾಂಕನ್ನು ಪಡೆಯುವುದರ ಮೂಲಕ 5 ಬಂಗಾರದ ಪದಕವನ್ನು ಮಡಿಲಿಗೆ ಹಾಕಿಕೊಳ್ಳುವಂತಹ ಒಂದು ಕೆಲವೇ ಕ್ಷಣಗಣನೆ ಅಂತಲೇ ಹೇಳ್ಬೋದು. ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಜರುಗುವಂತಹ ಘಟಿಕೋತ್ಸವದಲ್ಲಿ ಈ ಒಂದು ವಿದ್ಯಾರ್ಥಿಯನ್ನು ಗೌರವಿಸಿ ರಾಜ್ಯಪಾಲರು 5 ಚಿನ್ನದ ಪದಕವನ್ನು ಕೊರಳಿಗೆ ಹಾಕಿ ಗೌರವಿಸಲಿದ್ದಾರೆ. ಸರ್ಕಾರ ಗೌರವಿಸಲಿದೆ. ಈ ಒಬ್ಬ ವಿದ್ಯಾರ್ಥಿಯ ದುಃಖದ ಮಾತನ್ನು ನೀವೀಗ ಕೇಳಿದರೆ, ಯಾವುದೇ ಒಬ್ಬ ಸಾಧಕನು ಕೂಡ ಸಾಧನೆಯ ಹಿಂದೆ ಹಲವಾರು ವೇದನೆಗಳಿರ್ತವೆ, ನೋವುಗಳಿರ್ತವೆ. ಸಾಧನೆ ಅದೊಂದು ಹೂವಿನ ಹಾಸಿಗೆಯಲ್ಲ, ಅದೊಂದು ಮುಳ್ಳಿನ ಹಾಸಿಗೆ ಎನ್ನುವಂತಹದ್ದು ನಮಗೆ ಕಾಲಕ್ಕೂ ಕೂಡ ಕಣ್ಣಿಗೆ ಕಾಣ್ತಾನೆ ಬಂದಿದೆ. ಅಂತಹ ಒಬ್ಬ ಸಾಧಕ ಇವತ್ತು ನಮ್ಮ ಮುಂದೆ ಕುಳಿತಿದ್ದಾನೆ. ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಚಿಕ್ಕ ಗ್ರಾಮ, ಒಂದು ಕುಗ್ರಾಮ ಅಂತಲೇ ಹೇಳ್ಬೋದು. ಆ ಕುಗ್ರಾಮದ ತಿಪ್ಪಾಪುರ ಗ್ರಾಮದ ಮಂತ್ರೋಡಿ ಮಾಲ್ತೇಶ್, ಮಂತ್ರೋಡಿ ರೇಣುಕಾ ದಂಪತಿಗಳ ಪುತ್ರ ಮಂತ್ರೋಡಿ ವಿಕಾಸ್ BA ಪದವಿಯಲ್ಲಿ ಈಗಾಗಲೇ ಒಂದು ಚಿನ್ನದ ಪದಕವನ್ನು ಮುಡಿಗೇರಿಸಿಕೊಂಡಂತಹ ಒಬ್ಬ ವಿದ್ಯಾರ್ಥಿ, ಪ್ರತಿಭಾವಂತ ವಿದ್ಯಾರ್ಥಿ. JBR ಕಾಲೇಜಿನ BA ಪದವಿಯಲ್ಲಿ ಈಗಾಗಲೇ ಒಂದು BSK ವಿದ್ಯಾಲಯದಿಂದ ಬಳ್ಳಾರಿಯ ಶ್ರೀಕೃಷ್ಣದೇವರಾಯ ಒಂದು ವಿಶ್ವವಿದ್ಯಾಲಯದಿಂದ ರಾಜ್ಯಪಾಲರಿಂದ ಈಗಾಗಲೇ ಚಿನ್ನದ ಪದಕವನ್ನು ಪಡೆದಂತಹ ವಿಕಾಸ್ ಮಂತ್ರೋಡಿ MA ಪದವಿಗೆ ಬೆಂಗಳೂರಿಗೆ ತೆರಳಿದರು. MA ಓದಬೇಕಾದಂತಹ ಸಂದರ್ಭದಲ್ಲಿ ಹಲವಾರು ಸಂಕಷ್ಟಗಳನ್ನು ಎದುರಿಸಿದರು, ಹಲವಾರು ಕೆಲಸಗಳನ್ನು ಮಾಡಿದರು. ಮದುವೆ ಈವೆಂಟ್ಗಳಿಗೆ ತೆರಳುವುದರ ಮೂಲಕ ಊಟಕ್ಕೆ ಬಡಿಸಿದರು, ಎಂಜಲ್ ಎಲೆಯನ್ನು ಎತ್ತಿದರು. ಎಲ್ಲ ದುಃಖದ ಸಂದರ್ಭಗಳನ್ನು ನೆನಪಿಕೊಂಡು ಇವತ್ತೇನೋ ನಾವು ನಮ್ಮ ಹೆಮ್ಮೆ, ನಮ್ಮ ಜಿಲ್ಲೆಯ ಹೆಮ್ಮೆ, ನಮ್ಮ ಗ್ರಾಮದ ಹೆಮ್ಮೆ, ನಮ್ಮ ತಾಲೂಕಿನ ಹೆಮ್ಮೆ ಅಂತ ಮಾತನಾಡ್ತಾ ಇರುವಾಗ ಕಣ್ಣು ತುಂಬಿ ಬಂತು ವಿದ್ಯಾರ್ಥಿ MA ವಿಕಾಸ್ ಮಂತ್ರೋಡಿ ವಿಕಾಸ್ಗೆ. MA ಪದವಿಯಲ್ಲಿ ಬೆಂಗಳೂರಿನ ವಿಶ್ವವಿದ್ಯಾಲಯದ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಅಂತಹ ಒಬ್ಬ ವಿದ್ಯಾರ್ಥಿ ಕಣ್ಣೀರು ತುಂಬಿ ಬಂತು, ಗಂಟಲು ಕಟ್ಟಿತು. ಮಗನ ಕಣ್ಣೀರನ್ನು ಕಂಡಂತಹ ಮಾಲ್ತೇಶ್ ಮಂತ್ರೋಡಿ ಕೂಡ ಗಳಗಳನೆ ಅತ್ರು. ಎಂಥ ನೋವಿರ್ಬೋದು, ಎಂಥ ಅವಮಾನಗಳಿರ್ಬೋದು. ಸಾಧನೆಯ ಹಿಂದೆ ಸಾವಿರ ನೋವುಗಳು, ಅವಮಾನಗಳು ಇವತ್ತು ಕೇವಲ ಮಂತ್ರೋಡಿ ವಿಕಾಸನ್ನಲ್ಲ, ಎಲ್ಲರನ್ನು ಕೂಡ ಕಾಡ್ತಾ ಇವೆ. ಅಂತಹ ಒಂದು ಕಣ್ಣೀರಿನಲ್ಲಿ ಇವತ್ತು ತಮ್ಮ ಒಂದು ದುಃಖವನ್ನು ತೋಡಿಕೊಂಡರು ಮಂತ್ರೋಡಿ ವಿಕಾಸ್. ಈ ಮಂತ್ರೋಡಿ ವಿಕಾಸ್ ಮಾತನಾಡಿದ್ದಾರೆ ಸಾಧನೆಯ ಬಗ್ಗೆ, ಮುಂದಿನ ಗುರಿಗಳ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ, ಬನ್ನಿ ಕೇಳೋಣ. ಪಡ್ತೀರಿ ವಿಕಾಸ್? ಎಲ್ಲರಿಗೂ ನಮಸ್ತೆ. ನಮಸ್ಕಾರ. ನನ್ನ ಹೆಸರು ವಿಕಾಸ್ ಮಂತ್ರೋಡಿ. ನಮ್ಮ ಊರು ಬಂದುಬಿಟ್ಟು ತಿಪ್ಪಾಪುರ, ಅದು ಹೂವಿನಡಗಲಿ ತಾಲೂಕು, ವಿಜಯನಗರ ಡಿಸ್ಟಿಕ್ಕು. ನಾನು JBR ಕಾಲೇಜಿನ BA ವಿದ್ಯಾರ್ಥಿಯಾಗಿದ್ದು ಕೂಡ ಇಲ್ಲಿ ವಿಶ್ವವಿದ್ಯಾಲಯಕ್ಕೆ ಫಸ್ಟ್ ರ್ಯಾಂಕ್ ಬಂದೆ. ನಂತರದಲ್ಲಿ ನನಗೆ MA ಎಕನಾಮಿಕ್ಸ್ನಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಸೀಟ್ ಸಿಕ್ತು. ಆಮೇಲೆ MA ಎಕನಾಮಿಕ್ಸ್ನಲ್ಲೂ ಕೂಡ ಅಲ್ಲಿ ಕೂಡ ಫಸ್ಟ್ ರ್ಯಾಂಕ್ ಬಂದು 5 ಚಿನ್ನದ ಪದಕಗಳನ್ನು ಇವಾಗ 60ನೇ ಘಟಿಕೋತ್ಸವದಲ್ಲಿ ರಾಜ್ಯಪಾಲರಿಂದ ಪಡೆಯಲಿದ್ದೇನೆ. ಏನಂದರೆ ನಾನು ಹೇಳಬೇಕಪ್ಪ ಅಂದರೆ, ನಾನು ಕೂಡ ಗ್ರಾಮೀಣ ವಿದ್ಯಾರ್ಥಿ ಮತ್ತು ನಾನು ಕೂಡ ಕಷ್ಟಪಟ್ಕೊಂಡೆ ಕೆಲಸ ಮಾಡ್ಕೊತೆ, ಪಾರ್ಟ್ ಟೈಮ್ ಕೆಲಸ ಮಾಡ್ಕೊತಾನೆ ಓದಿರೋದು. ಇವತ್ತು ಹಲವಾರು ಜನ ಹೇಳ್ತಾರೆ, ಅಂದರೆ ಕೆಲಸ ಮಾಡ್ಕೊತ ಓದಿದರೆ ಓದೋಕ್ಕಾಗಲ್ಲ ಅಥವಾ ಗ್ರಾಮೀಣ ಭಾಗದಲ್ಲಿ ಓದೋಕ್ಕಾಗಲ್ಲ.
ನಾವು ದೊಡ್ಡ ದೊಡ್ಡ ಸಿಟಿಯಲ್ಲಿ ಹೋದರೆ ಓದ್ತೀವಿ ಅನ್ನೋ ಹಲವಾರು ಭಾವನೆಗಳ ನಡುವೆ ನಾನು ಎಲ್ಲವನ್ನೂ ಮೀರಿ ಬಿ ಎದಲ್ಲೂ ಕೂಡ ಫಸ್ಟ್ ರ್ಯಾಂಕ್ ಬರ್ತೀನಿ, ಎಮ್ ಎದಲ್ಲೂ ಕೂಡ ಫಸ್ಟ್ ರ್ಯಾಂಕ್ ಬರ್ತೀನಿ ಅಂದರೆ ಅದು ಪ್ರಯತ್ನ ಪಟ್ಟರೆ ಏನೆಲ್ಲ ಆಗ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿದೆ. ಮತ್ತು ನಂದು ಊರು ಬಂದುಬಿಟ್ಟು ತಿಪ್ಪಾಪುರ, ಅಲ್ಲಿ ನಮ್ಮ ಮಂತ್ರೋಳಿ ಕುಟುಂಬ ಅಂತ ಇದೆ. ಈ ಮಂತ್ರೋಳಿ ಕುಟುಂಬದಲ್ಲಿ ನಾನು ಹುಟ್ಟಿರೋದು ಒಂದು ಪುಣ್ಯ ಅಂತಲೇ ಹೇಳ್ತೀನಿ. ಯಾಕಂದರೆ ನನ್ನ ತಾತ ಬಿದ್ದೆಡಪ್ಪ ಮೇಷ್ಟ್ರು ಅಂತ, ಬಿದ್ದೆಡಪ್ಪ ಮಂತ್ರೋಳಿ ಮೇಷ್ಟ್ರು ಅಂತ ಹೇಳ್ಬೋದು. ಅವರು ಕೂಡ ಹಲವಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಿ ಇವತ್ತು ಅವರ ಕೈಯಲ್ಲಿ ಕಲಿತಿರೋ ವಿದ್ಯಾರ್ಥಿಗಳೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ನಾನು ಅವ್ರ ಮೊಮ್ಮಗ ಅಂತ ಹೇಳ್ಕೊಳ್ಳೋಕ್ಕೂ ಭಾಳ ಖುಷಿಯಾಗುತ್ತೆ. ಅವ್ರು ಹಾಕಿದ ಹಾದಿಯಲ್ಲಿ ನಾವಿವತ್ತು ಅವ್ರ ಮೊಮ್ಮಕ್ಕಳು, ಅವ್ರ ಮಕ್ಕಳು ದಾರಿಯಲ್ಲಿ ಸಾಕ್ತಾ ಇದ್ದೀವಿ. ಇದು ಒಂದು ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ನನ್ನ ತಂದೆ ಮಾಲ್ತೇಶ್ ಮಂತ್ರೋಳಿ ಮತ್ತು ತಾಯಿ ರೇಣುಕಾ ಅವ್ರಿಗೂ ಕೂಡ ಒಬ್ಬ ಒಳ್ಳೆಯ ಮಗನಾಗಿ ನಾನು ಶ್ರಮಜೀವಿಯಾಗಿ ಕೂಡ ಕೆಲಸ ಮಾಡ್ಕೊತಾನೆ ಓದಿರೋದು. ಯಾವತ್ತೂ ನನ್ನ ತಂದೆ ತಾಯಿಗಳು ಕಷ್ಟ ಕೊಟ್ಟಿಲ್ಲ, ಅಥವಾ ನನ್ನ ತಂದೆ ತಾಯಿಗೆ ಅದು ಬೇಕು ಇದು ಬೇಕಂತ ನಾನು ಯಾವತ್ತೂ ಅವ್ರಿಗೆ ಹೇಳಿಲ್ಲ. ನಾನು ಹೇಳ್ತಿದ್ದು ಒಂದೇ, ನೀವು ಆರಾಮಿರಿ, ನನಗೆ ನನ್ನ ಜೀವನ ಕಟ್ಕೊತೀನಿ, ಎದುರುಬೇಡಿ, ನಾನು ಶ್ರಮ ಪಡ್ತೀನಿ ಅಂತ ಹೇಳ್ತಿದ್ದೆ. ಮತ್ತು ಅಷ್ಟೇ ಅಲ್ಲದೆ ನಾನು ನಿಮಗೆ ನೀವು ಯಾವತ್ತೂ ಚಿಂತೆ ಮಾಡಬೇಡಿ, ನನ್ನ ಕೈಲಿ ಆದಷ್ಟು ಸಾಧ್ಯವಾಗಿ ನಾನು ಏನೇ ಕೆಲಸ ಮಾಡ್ಕೊತಾನೆ ಓದಿ ಏನಾದರೂ ನಿಮಗೆ ಸಾಧನೆ ಮಾಡ್ತೀನಿ ಅಂತ ಯಾವಾಗಲೂ ಹೇಳ್ತಿದ್ದೆ. ಅಷ್ಟೇ ಅಲ್ಲದೆ ನನ್ನ ಎಂಟೈರ್ ಕುಟುಂಬ ಆಗಿರ್ಬೋದು, ಮಂತ್ರೋಳಿ ಕುಟುಂಬ ಆಗಿರ್ಬೋದು, ಮತ್ತು ಅಗಳಕೇರಿಯ ಸಿಂಧವಿ ಕುಟುಂಬ ಆಗಿರ್ಬೋದು, ಎಲ್ಲರಿಗೂ ಇದು ಕ್ರೆಡಿಟ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಜೀವನದಲ್ಲಿ ಬರೀ ಕೇವಲ ನಾವು ಮಾಡಿದ್ದೀವಿ ಅನ್ನೋಕ್ಕಿಂತ ಹೆಚ್ಚಾಗಿ ನಮ್ಮ ಹಿಂದೆ ಭಾಳ ಜನ ಸಪೋರ್ಟ್ ಮಾಡ್ತಿರ್ತಾರೆ. ಅದು ಇಂಡೈರೆಕ್ಟ್ ಆಗಿರ್ಬೋದು, ಅದು ಡೈರೆಕ್ಟ್ ಆಗಿರ್ಬೋದು. ಬಟ್ ಅವ್ರ ಸಪೋರ್ಟು, ಅವ್ರ ಆಶೀರ್ವಾದ ಇದ್ದಾಗ ನಾವೇನಾದರೂ ಸಾಧನೆ ಮಾಡೋಕ್ಕೆ, ಏನಾದರೂ ಮುಂದೆ ಹೋಗೋಕ್ಕೆ ಭಾಳ ಅನುಕೂಲ ಆಗುತ್ತೆ. ಅದೇ ರೀತಿ ನಾನು ಜೀಬರ್ ಕಾಲೇಜಲ್ಲಿ ಓದುವಾಗ ಕೂಡ ನನಗೆ ಹಲವಾರು ಟೀಚರ್ಸ್ಗಳಾಗಿರ್ಬೋದು, ಲೆಕ್ಚರ್ಸ್ಗಳಾಗಿರ್ಬೋದು ಭಾಳ ಸಪೋರ್ಟ್ ಮಾಡಿದ್ರು. ಎಸ್ಪೆಷಲಿ ನಮ್ಮ ಜೀಬರ್ ಕಾಲೇಜಿನ ಪ್ರಾಚಾರ್ಯರಾದ ಪಾಟೀಲ್ ಸರ್ ಅವರು ಭಾಳ ನನಗೆ ಎಂಕರೇಜ್ ಮಾಡ್ತಿದ್ರು. ಅವರು ನನಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡು, ನೀನು ಹೈಯರ್ ಎಜುಕೇಷನ್ ಹೋಗು, ಯಾಕಂದರೆ ಅದು ಭಾಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ರು. ಸೊ ಅವ್ರು ಕೊಟ್ಟ ಡೈರೆಕ್ಷನಿಂದ ನಾನು ಬೆಂಗಳೂರು ಯೂನಿವರ್ಸಿಟಿಗೆ ಜಾಯ್ನ್ ಆದೆ. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಕೂಡ ನಾನು ಎಲ್ಲ ಪ್ರೊಫೆಸರ್ಗೂ ಥ್ಯಾಂಕ್ಫುಲ್ ಮಾಡ್ತೀನಿ. ಯಾಕಂದರೆ ಅವರಲ್ಲಿ ನನಗೆ ಒಳ್ಳೆಯ ಶಿಕ್ಷಣ ನೀಡಿದರು. ಕೇಶವ್ ಸರ್ ಆಗಿರ್ಬೋದು, ಬಸವರಾಜ್ ಬೆಂಡಿ ಸರ್ ಆಗಿರ್ಬೋದು, ಪುಟ್ಸ್ವಾಮಿ ಸರ್ ಆಗಿರ್ಬೋದು, ಭಾರತಮ್ಮ ಮೇಡಮ್ ಆಗಿರ್ಬೋದು, ರಾಜೇಂದ್ರ ಸರ್ ಆಗಿರ್ಬೋದು, SAB ಮೇಡಮ್ ಆಗಿರ್ಬೋದು, ಎಲ್ಲ ಪ್ರೊಫೆಸರ್ಸು ಕೂಡ ಒಳ್ಳೆಯ ರೀತಿಯಿಂದ ನಮಗೆ ಶಿಕ್ಷಣ ನೀಡಿ ಅಲ್ಲೂ ಕೂಡ ನಮಗೆ ಒಳ್ಳೆಯ ರೀತಿಯಿಂದ ಅಂಕಗಳನ್ನು ಪಡೆದು ವಿಶ್ವವಿದ್ಯಾಲಯಕ್ಕೆ ಫಸ್ಟ್ ರ್ಯಾಂಕ್ ಬರಂಗೆ ಮಾಡಿದರು. ಅಷ್ಟೇ ಅಲ್ಲದೆ ನಮ್ಮ ತಿಪ್ಪಾಪುರ ಗ್ರಾಮದ ಪ್ರತಿಯೊಬ್ಬ ಯುವಕ ಇವತ್ತು ಮತ್ತು ಎಲ್ಲ ಗ್ರಾಮದ ಹಿರಿಯರಿಗೂ ನಾನು ಇದನ್ನು ಕ್ರೆಡಿಟ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕೇವಲ ನಾವು ಗ್ರಾಮೀಣ ಭಾಗದಿಂದ ಬಂದಾಗ ನಮ್ಗೆ ಅನಿಸೋದು ಏನಂದರೆ ನಮ್ಮ ಕೈಲಿ ಆಗುತ್ತಾ ಇಲ್ಲ ಅನ್ನೋದು ಕೀಳರಿಮೆ ಇರುತ್ತೆ. ಆದರೆ ನಾನು ಒಬ್ಬ ಮಾಡಿದ್ನಪ್ಪ ಅಂದರೆ ನನ್ನ ಯುವಕರು, ನನ್ನ ತಮ್ಮಂದ್ರು, ನನ್ನ ತಂಗಿಯಂದ್ರೆ ಎಲ್ಲರೂ ಕೂಡ ಒಂದು ಸ್ಫೂರ್ತಿ ನೀಡಿ ಅವರು ಕೂಡ ಮುಂದೆ ಬರೋಂಗೆ ಆಗುತ್ತೆ. ಯಾಕಂದರೆ ಹಾಗಾಗಿ ಗ್ರಾಮೀಣ ಭಾಗದಲ್ಲೂ ಕೂಡ ನಾವು ಸಾಧನೆ ಮಾಡಿದಾಗ ನಮ್ಮ ತಿಪ್ಪಾಪುರ ಗ್ರಾಮದ ಯುವಕರು ಕೂಡ ಅದು ಒಂದು ಸ್ಫೂರ್ತಿಯಾಗಿ ಅವರು ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಿಂದ ಓದಿ ಮತ್ತು ಗ್ರಾಮಕ್ಕೆ ಒಂದು ಹೆಸರು ತರಂಗೆ ಆಗುತ್ತೆ. ಅದಷ್ಟೇ ಅಲ್ಲದೆ ನಾನು ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿ ಆವರಣದಲ್ಲಿರುವ BSM ಹಾಸ್ಟೆಲ್ ವಿದ್ಯಾರ್ಥಿಯಾಗಿದ್ದು, ಅಲ್ಲಿನ ವಾರ್ಡನ್ ಮೇಡಮ್ ಆದ ಗುಲ್ಫಿದಾ ಮೇಡಮ್ ಅವ್ರಿಗೂ ಮತ್ತು ಅಲ್ಲಿನ ಎಲ್ಲ ನಮ್ಮ BSM ವಿದ್ಯಾರ್ಥಿಗಳಿಗೂ ಮತ್ತು ನನ್ನ ಸ್ನೇಹಿತರಿಗೂ ಎಲ್ಲರಿಗೂ ನಾನು ಈಗ ಈ ನನ್ನ ರ್ಯಾಂಕ್ನ ಕ್ರೆಡಿಟ್ನ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲರ ಸಪೋರ್ಟು ಭಾಳ ಇದೆ. ಕೇವಲ ನಾನು ಮಾಡಿದ್ದೀನಿ ಅಂತ ನಾನು ಹೇಳ್ಕೊಳಕ್ಕಿಲ್ಲ. ಯಾಕಂದರೆ ನಾನು ಪ್ರಯತ್ನ ಪಟ್ಟಿದ್ದೀನಿ, ಅದಕ್ಕೆ ದೇವರು ಪ್ರತಿಫಲವಾಗಿ ನನಗೆ ರ್ಯಾಂಕ್ ನೀಡಿ ಗೋಲ್ಡ್ ಮೆಡಲ್ ನನಗೆ ನೀಡ್ತಾ ಇದ್ದೇನೆ. ಆದರೆ ಅದ್ರ ಹಿಂದೆ ಎಲ್ಲರ ಒಂದು ಸಪೋರ್ಟ್ ಇದೆ. ಈಗ ಎಷ್ಟು ಗೋಲ್ಡ್ ಮೆಡಲ್ಗಳು ತಮಗೆ ಆಗಸ್ಟ್ ತಿಂಗಳಲ್ಲಿ ಗೋಲ್ಡ್ ಮೆಡಲ್ ಕೊಡ್ಬೋದು? ರಾಜ್ಯಪಾಲರಿಂದ ತಮಗೆ ಗೋಲ್ಡ್ ಮೆಡಲ್ ಕೊಡ್ತಾರೆ. ಆಗಸ್ಟ್ ಇಲ್ಲ ಸೆಪ್ಟೆಂಬರ್ ತಿಂಗಳಲ್ಲಿ 60ನೇ ಘಟಿಕೋತ್ಸವ ಕಾರ್ಯಕ್ರಮ ನಡೆಯಲಿದ್ದು ಅಲ್ಲಿ ರಾಜ್ಯಪಾಲರು ಬೆಳವಣಿಗೆ ಆಯಿತು ಸರ್. ಅದಾದಮೇಲೆ ನಾವು ಜೊತೆಗೆ ಬೆಳ್ಕೊತಾನೆ ಅಲ್ಲೆಲ್ಲ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಅರ್ನಿಂಗು ಮಾಡ್ಕೊತಾನೆ ಈ ಕಡೆ ನಾವು ನಮ್ಗೆ ಗೊತ್ತಿರೋದು ಅವ್ರಿಗೆ ಗೊತ್ತಿರೋದು ನಮಗೆ ಅಂತ ಓದಿನಲ್ಲೂ ಕೂಡ ಇದು ಮಾಡಿಕೊಂಡು ಸ್ವಲ್ಪ ಈ ಸಾಧನೆ ಮಾಡೋಕ್ಕೆ ಅನುಕೂಲ ಆಯಿತು. ಈಗ ಕೇವಲ ನಾವು ವಿಕಾಸನ್ನು ಗುರಿ ಇಟ್ಕೊಂಡು ಮಾತಾಡೋದಲ್ಲದೆ ವಿಕಾಸ್ನಂಥ ಬೇರೆ ಬೇರೆ ವಿದ್ಯಾರ್ಥಿಗಳು ಕೂಡ ಈ ಒಂದು ಪ್ರಯತ್ನದಲ್ಲಿರ್ತಾರೆ. ಇವತ್ತು ಮೀಡಿಯಾಗಳು, ಮಾಧ್ಯಮಗಳು ನೀವು ಗೆದ್ದ ಮೇಲೆ ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರ್ತವೆ. ಆದರೆ ಈ ಪ್ರಯತ್ನದಲ್ಲಿದ್ದಂಥವರು ಸೋಲನ್ನು ಕಾಣ್ತಾರೆ, ಅವರು ವಿಫಲರಾಗ್ತಾರೆ. ಅಂಥವರನ್ನು ಕೂಡ ಗುರುತಿಸುವಂಥ ಕೆಲಸ ಆಗಬೇಕು ಅನ್ನುವಂಥದ್ದು ಏನಾದರೂ ತಮ್ಮ ಅಭಿಪ್ರಾಯ ಇದೆಯಾ? ಎಲ್ಲರೂ ಸಕ್ಸಸ್ ಆಗೋದಕ್ಕಾಗೋದಿಲ್ಲ ಜೀವನದಲ್ಲಿ. ಪ್ರಯತ್ನ, ಅದೃಷ್ಟ ಎಲ್ಲವೂ ಕೂಡ ಇರಬೇಕು. ಅದ್ರ ಬಗ್ಗೆ ಏನು ಹೇಳ್ತೀರಿ? ಸರ್, ನಾನು ಇದ್ರ ಬಗ್ಗೆ ಏನು ಹೇಳ್ತೀನಿ ಸರ್, ನಾನು 10 ಮಾರ್ಕ್ಸ್ ತೆಗೆದ್ರೂ ನನ್ನ ಎಫರ್ಟ್ ಇರುತ್ತೆ, ನಾನು 100 ಮಾರ್ಕ್ಸ್ ತೆಗೆದ್ರೂ ಎಫರ್ಟ್ ಇರುತ್ತೆ ಸರ್. ಯಾರು ಕೂಡ ಫೇಲ್ ಬರಲ್ಲ ಸರ್. ಇವಾಗ ನಾನು ರ್ಯಾಂಕ್ 1 ಬಂದಿದ್ದೀನಿ ಸರ್.
ಬಟ್ ನನಗಿನ ರ್ಯಾಂಕ್ ಇನ್ನುಳಿದ ಇದ್ದಾರೆ ಸರ್, ಅವರು ಕೂಡ ರ್ಯಾಂಕ್ ಬಂದಿದ್ದಾರೆ. ಅವ್ರಿಗೆ ನನಗೆ ಏನಂದರೆ ಭಾಳ ಅಂದರೆ 4 ಮಾರ್ಕ್ಸ್ 5 ಮಾರ್ಕ್ಸಲ್ಲಿ ಡಿಫ್ರೆನ್ಸ್ ಇದೆ ಸರ್. ಬಟ್ ಅವರು ಕೂಡ ಹಾರ್ಡ್ ವರ್ಕರ್ ಸರ್, ಅವರು ಕೂಡ ನನಗಿನ ಟ್ಯಾಲೆಂಟೆಡ್ ಇದ್ದಾರೆ, ನನ್ನ ಕಡೆ ನಾಲೆಜಬಲ್ ಇದ್ದಾರೆ. ನಮ್ಮ ಕ್ಲಾಸಲ್ಲಿ ಆಗಿರ್ಬೋದು, ನನ್ನ ಸುತ್ತಮುತ್ತ ಸ್ನೇಹಿತರಾಗಿರ್ಬೋದು. ರ್ಯಾಂಕಿಂದ ನಾನು ಎಲ್ಲ ಜಯಿಸ್ತಾ ಅನ್ನೋದು ಸುಳ್ಳು ಸರ್. ಎಷ್ಟೋ ಜನ ಪ್ರಯತ್ನ ಪಟ್ಟರು ಕೂಡ ಕೆಲವೊಂದು ಸರಿ ರ್ಯಾಂಕ್ ಬರೋಕ್ಕಾಗಲ್ಲ, ಕೆಲವೊಂದು ಸರಿ ಫೇಲ್ವರ್ ಆಗ್ತದೆ. ಆದರೆ ಅವರಿಂದ ನಾವು ಕಲಿಯೋದು ಭಾಳ ಇದೆ ಸರ್. ಹಾಗೆ ನಾನು ಭಾಳ ಜನರಿಂದ ಕಲ್ತಿದ್ದೀನಿ ಸರ್. ಇವಾಗ ನಾನು ರ್ಯಾಂಕ್ ಬಂದಿದ್ದೀನಿ ಅಂತ ನಾನೇ ಗ್ರೇಟು ಅಂತ ನನಗಿಲ್ಲ ಸರ್. ನಾನು ಯಾವಾಗಲೂ ಹೇಗಿದ್ದೀನಿ ಅಂದರೆ, ನಾನು ರ್ಯಾಂಕ್ ಬರಲಿ ಬಿಡಲಿ, ವರ್ಕ್ ಈಸ್ ವರ್ಷಿಪ್ ಅನ್ನೋ ಒಂದು ಬಿಲೀವ್ ಮಾಡ್ತೀನಿ ಸರ್. ಹಾಗಾಗಿ ಯಾಕೆ ಅಕಾರ್ಡಿಂಗ್ ಟು ಸಿಚುವೇಶನ್ ಅಂತ ನಾವು ಹೇಳ್ತೀವಿ ಸರ್. ಯಾವಾಗ ಸಂದರ್ಭಕ್ಕೆ ತಕ್ಕಂತೆ ನಾವು ಬದುಕಬೇಕು ಸರ್. ಹಾಗಾಗಿ ನಾನು ಬಿ ಎದಲ್ಲಿ ಗೋಲ್ಡ್ ಮೆಡಲ್ ಬಂದು ರಾಜ್ಯಪಾಲದಿಂದ ಚಿನ್ನದ ಪದಕ ಪಡೆದ್ರು ಕೂಡ ಯಾವುದೇ ನಾಚಿಕೆ ಇಲ್ಲದೆ, ಯಾವುದೇ ಒಂದು ಕೀಳರಿಮೆ ಇಲ್ಲದೆ, ಏನೇ ಕೆಲಸ ಬಂದರೂ ಸರ್, ಪಾರ್ಟ್ ಟೈಮ್ ಕೆಲಸ, ಯಾವುದೇ ಕ್ಯಾಟ್ರಿಂಗ್ ಕೆಲಸ ಆಗಲಿ, ಸೇಲ್ಸ್ ಕೆಲಸ ಆಗಲಿ, ಎಲ್ಲವೂ ಕೂಡ ಮಾಡಿದ್ದೀನಿ ಸರ್. ಯಾಕಂದರೆ ನನ್ನ ಜೀವನ ಭಾಳ ಪಾಠ ಕಲಿಸುತ್ತೆ ಅನ್ನೋದು ನಾನು ನಂಬಿದ್ದೀನಿ ಸರ್. ಪರೀಕ್ಷೆಗಳು ಅಥವಾ ಕಾಲೇಜ್ಗಳು ಕೇವಲ ಪುಸ್ತಕದ ಜ್ಞಾನವನ್ನು ನೀಡ್ತದೆ ಸರ್. ಬಟ್ ಜೀವನದಲ್ಲಿ ಕಲಿತಿರೋ ಪಾಠಗಳು ನಮಗೆ ಲೈಫ್ ಟೈಮ್ ಒಂದು ದಾರಿದೀಪ ಆಗುತ್ತೆ ಸರ್. ಅವಾಗ ನಾವು ಛಲ, ಧೈರ್ಯ, ಯಾವ ಸಿಚುವೇಶನ್ ಯಾವ ಥರ ಹ್ಯಾಂಡಲ್ ಮಾಡ್ಬೇಕನ್ನೋದನ್ನ ನಮಗೆ ಜೀವನ ಕಲಿಸುತ್ತೆ. ಅಷ್ಟೇ ಅದ್ರ ಜೊತೆಗೆ ಒಳ್ಳೆಯ ಸ್ನೇಹಿತರು ಕೂಡ ನಮ್ಗೆ ಭಾಳ ಇಂಪಾರ್ಟೆಂಟ್ ಆಗ್ತದೆ ಸರ್. ಯಾಕಂದರೆ ಅವರಿಂದ ನಾವು ಭಾಳ ಕಲಿತಿರ್ತೀವಿ ಸರ್, ನೋಡಿ ಕಲಿತಿರ್ತೀವಿ. ಕೆಲವರು ಸೋತು ಗೆದ್ದವರಿದ್ದಾರೆ ಸರ್, ಅಂಥವರಿಂದ ನಾವು ಭಾಳ ಕಲಿತಿರ್ತೀವಿ. ಅವರ ಆಶಾದಾಯಕ ಮಾತುಗಳಾಗಿರ್ಬೋದು, ಅಥವಾ ಅವರಿಂದ ಏನೋ ಒಂದೊಂದು ಸಣ್ಣ ಪುಟ್ಟ ಲೆಸನ್ಗಳಾಗಿರ್ಬೋದು. ಹಾಗಾಗಿ ಯಾರು ಕೂಡ ಫೇಲ್ಯೂರ್ಸ್ ಅಲ್ಲ ಸರ್, ಯಾರು ಕೂಡ ಜೀವನದಲ್ಲಿ ಟಾಪರ್ಸ್ ಅಲ್ಲ ಸರ್. ಎಲ್ಲರೂ ಕೂಡ ಪ್ರಯತ್ನ ಪಟ್ಟಾಗ ಒಂದೆಲ್ಲ ಒಂದು ಹೆಜ್ಜೆ ಮುಂದೆ ಹೋಗ್ತೀವಿ ಸರ್. ಹಿಂದಿಟ್ಟ ಹೆಜ್ಜೆ ಅಂದರೆ, ಈಗ ನಾವು ಕಾಲಲ್ಲಿ ನಡೆಯುವಾಗ ಒಂದು ಹೆಜ್ಜೆ ಮುಂದಿಟ್ಟನಪ್ಪ ಅಂದರೆ ಇನ್ನೊಂದು ಹೆಜ್ಜೆನೂ ಕೂಡ ಮುಂದೆ ಬರುತ್ತೆ ಸರ್. ಹಾಗೆ ಒಂದು ಹೆಜ್ಜೆ ಹಿಂದೆ ಅಂದರೆ ಸ್ವಲ್ಪ ನಿಧಾನ ಆಗ್ಬೋದು ಸರ್. ಅದು ಗೆಲ್ತೀವೋ ನಂಬಿಕೆ ಇದ್ದರೆ ಮುಂದೊಂದು ದಿನ ನಾವು ಕೂಡ ಗೆಲ್ತೀವೋ ಒಂದು ಇದಿರುತ್ತೆ ಸರ್, ಛಲ ಇದೆ. ಈ ಗೋಲ್ಡ್ ಮೆಡಲ್ ಮಾನದಂಡಗಳೇನು ಸರ್? ಗೋಲ್ಡ್ ಮೆಡಲ್ ಮಾನದಂಡಗಳೇನಿದೆ ಸರ್, ಇವಾಗ ನೀವು ಡಿಗ್ರಿಯಲ್ಲಿ ಸರ್, ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಪ್ರತಿ ಸೆಮಿಸ್ಟರ್ನೂ ಕೂಡ ಹೈಯೆಸ್ಟ್ ಮಾರ್ಕ್ಸ್ ಆಗಿದೆ ಸರ್. ಇನ್ನೊಂದು, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಹಲವಾರು ಕಾಲೇಜಸ್ ಅಂಡರಲ್ಲಿ ಬರ್ತದೆ ಸರ್. ಇವಾಗ ಸುತ್ತಮುತ್ತ ಒಂದು 5-6 ಜಿಲ್ಲೆಯಲ್ಲಿರುವ ಎಲ್ಲ ಕಾಲೇಜಸ್ಸು ವಿಶ್ವವಿದ್ಯಾಲಯಗಳ ಅಂಡರ್ನಲ್ಲಿ ಬರ್ತದೆ ಸರ್. ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಗ್ರ್ಯಾಜುಯೇಷನ್ ಆಗಿರೋದು, ಪೋಸ್ಟ್ ಗ್ರ್ಯಾಜುಯೇಷನ್ ಸರ ಕಾಲೇಜಸ್ಸಲ್ಲಿ ಇದ್ದಾಗ ಏನಾಗುತ್ತೆ ಸರ್, ಪ್ರತಿಯೊಬ್ಬ ವಿದ್ಯಾರ್ಥಿ ಸ್ಕೋರ್ ಇಂಪಾರ್ಟೆಂಟ್ ಆಗುತ್ತೆ. ಆ ಎಲ್ಲ ವಿದ್ಯಾರ್ಥಿಗಳ ಸ್ಕೋರ್ಗಿಂತ ನಿಮ್ಮ ಸ್ಕೋರ್ ಹೈಯೆಸ್ಟ್ ಆಗ್ತದೆ ಸರ್. ಪ್ರತಿ ಸೆಮಿಸ್ಟರ್ನ 4 ಸೆಮಿಸ್ಟರ್ಗೂ ಕೂಡ ಎಲ್ಲ 5-6 ಜಿಲ್ಲೆಗಳ ವಿದ್ಯಾರ್ಥಿಗಳಕ್ಕಿಂತ ಹೆಚ್ಚಾಗಿ ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಷನ್ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳಿಗಿಂತ ಹೆಚ್ಚಾಗಿ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡಬೇಕು ಸರ್. ಹೈಯೆಸ್ಟ್ ಸ್ಕೋರ್ ಮಾಡಿದಾಗ ಆ ವಿದ್ಯಾರ್ಥಿಯನ್ನು ಕನ್ಸಿಡರ್ ಮಾಡಿ ಫಸ್ಟ್ ರ್ಯಾಂಕ್ ಅಂತ ಅನೌನ್ಸ್ ಮಾಡ್ತಾರೆ ಸರ್. ಆ ಫಸ್ಟ್ ರ್ಯಾಂಕ್ ಬಂದವರಿಗೆ ಮಾತ್ರ ಚಿನ್ನದ ಪದಕಗಳನ್ನು ರಾಜ್ಯಪಾಲರಿಂದ ಕೊಡ್ತಾರೆ. ಅರಳು ಹುರಿದಂತೆ ಮಾತನಾಡುವಂತಹ ವಿದ್ಯಾರ್ಥಿ, ಚಿನ್ನದ ಪದಕವನ್ನು ಪಡೆದಂತಹ ವಿದ್ಯಾರ್ಥಿ, 6 ಚಿನ್ನದ ಪದಕವನ್ನು ಪಡೆದಂತಹ ಚಿನ್ನದ ಹುಡುಗ ನಮ್ಮ ವಾಹಿನಿಯೊಂದಿಗೆ ತಮ್ಮ ಅನುಭವವನ್ನು ಹಂಚಿಕೊಂಡರು. ಯಾವ ವಿಶ್ವವಿದ್ಯಾಲಯಗಳು ಕಲಿಸದಂತಹ ಪಾಠವನ್ನು ಬಡತನ ಕಲಿಸುತ್ತೆ ಎನ್ನುವುದಕ್ಕೆ ಉದಾಹರಣೆಯಾಗಿದ್ದಾರೆ ವಿಕಾಶ್ ಮಂತ್ರೋಡಿ. BA ಪದವೀಧರರಿದ್ದಂತಹ ಸಂದರ್ಭದಲ್ಲಿ ದಿನಪತ್ರಿಕೆಯನ್ನು ಹಂಚುವುದರ ಮೂಲಕ ವಿದ್ಯಾಭ್ಯಾಸವನ್ನು ಮಾಡಿ GBR ಕಾಲೇಜಿನಲ್ಲಿ BA ಪದವಿಯಲ್ಲಿ ಫಸ್ಟ್ ರ್ಯಾಂಕ್ ಪಡೆದು ರಾಜ್ಯಪಾಲರಿಂದ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಂತಹ ಮಂತ್ರೋಡಿ ವಿಕಾಶ್ ಅವರು ಬೆಂಗಳೂರಿಗೆ MA ಓದಿಗಾಗಿ ಹೋದಂತಹ ಸಂದರ್ಭದಲ್ಲಿ ನಡೆದಂತಹ ಅವಮಾನಗಳ ಘಟನೆಗಳನ್ನು ಕೂಡ ಸಹಿಸಿಕೊಂಡು ಗೋಲ್ಡ್ ಮೆಡಲ್ ಪಡೆದುಕೊಂಡಿದ್ದಾರೆ. ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಯನ್ನು GBR ಪದವಿ ಕಾಲೇಜಿಗೆ ಕರೆಸಿಕೊಳ್ಳುವುದರ ಮೂಲಕ ಸನ್ಮಾನಿಸಿದರು ಪ್ರಾಂಶುಪಾಲರಾದಂತಹ SS ಪಾಟೀಲ್ ರವರು. GBR ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರಾದಂತಹ ಮೋಹನ್ ರೆಡ್ಡಿ ಅವರು ವಿದ್ಯಾರ್ಥಿಯನ್ನು ಸನ್ಮಾನಿಸಿದರು. ಚೌಕಿ ಮಠದ ಸದ್ಗುರು ಗಾಡಿ ತಾತ್ನವರು ಕೂಡ ವಿದ್ಯಾರ್ಥಿಯನ್ನು ಗೋಲ್ಡ್ ಮೆಡಲ್ ಪಡೆದಂತಹ ವಿದ್ಯಾರ್ಥಿಯನ್ನು ಸನ್ಮಾನಿಸಿ ಆಶೀರ್ವದಿಸಿದರು. ಶಿಕ್ಷಣ ಪ್ರೇಮಿಗಳು, ಪ್ರಗತಿಪರ ರೈತರಾದಂತಹ ಸೊಪ್ಪಿನ ಪ್ರಭು ಅವರು ಕೂಡ ಈ ವಿದ್ಯಾರ್ಥಿಯನ್ನು ಸನ್ಮಾನಿಸಿ ಗೌರವಿಸಿ ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ ಎಂದು ಹಾರೈಸಿದರು. ಹಾಗಾಗಿ ನೀವು ನಾನು ಫಸ್ಟ್ ರ್ಯಾಂಕ್ ಬರ್ಬೋದು, ಸಾಧನೆ ಮಾಡ್ಬೋದು, ಅವೆಲ್ಲ ಸೆಕೆಂಡರಿ ಸರ್. ಬಟ್ ಇನ್ನೊಬ್ಬ ವ್ಯಕ್ತಿಗೆ ನಾವು ಗೌರವ ಕೊಡ್ತೀವಲ್ಲ ಸರ್, ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದರೆ ಅದು ಒಂದು ಲೈನ್ ಇದೆ ಸರ್, ಇನ್ನೊಬ್ಬರ ವ್ಯಕ್ತಿಯ ಡಿಗ್ನಿಟಿಯನ್ನು ನಾವೇನಾದ್ರು ಹಾಳು ಮಾಡಿದರೆ ಅದೊಂಥರ ಕ್ರೈಮ್ ಅಂತ ಸರ್. ಹಾಗಾಗಿ ಇನ್ನೊಬ್ಬರ ವ್ಯಕ್ತಿಯ ಡಿಗ್ನಿಟಿಯನ್ನು ನಾವು ಯಾವತ್ತೂ ಹಾಳು ಮಾಡೋಕ್ಕೆ ಟ್ರೈ ಮಾಡ್ಬೋದು ಸರ್. ಅದೇ ರೀತಿ ನಾವು ಎಷ್ಟೇ ಕಲಿತರೂ ಕೂಡ ಇನ್ನೊಬ್ಬರ ಮುಂದೆ ತಲೆಬಾಗಿ ವಿನಯದಿಂದ ಹೋದಾಗ ನಮ್ಮ ಜೀವನದಲ್ಲಿ ಮುಂದೆ ಹೋಗ್ಬೋದು. ಹಾಗಾಗಿ ಇವಾಗ ಎಷ್ಟೋ ಜನ ಅಧಿಕಾರಿಗಳಾಗಲಿ ಅಥವಾ ಮತ್ತೊಂದು ಆಗಿದ್ದಾರೆ ಸರ್, ನನಗೂ ಕೂಡ ಕೆಲವು ಅನುಭವಗಳಾಗಿದ್ದಾವೆ. ಯಾಕಂದರೆ ನಾನು ಕೂಡ ಒಬ್ಬ UPSC ಆಸ್ಪಿರೆಂಟ್ ಆಗಿರ್ಬೋದು, ಒಬ್ಬ
ಸ್ಪರ್ಧಾತ್ಮಕ ವ್ಯಕ್ತಿ ಆಗಿದ್ದು ಕೂಡ ನಾನು ಕೂಡ ಯಾರಾದರೂ ಆದವರು ಸೀನಿಯರ್ಸ್ ಆಗಿರ್ಬೋದು ಅವ್ರ ಹತ್ರ ನಾನು ಕೇಳ್ತೀನಿ ಸರ್ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು. ಕೆಲವರು ಯಾರೋ ಒಬ್ಬರು ಒಳ್ಳೆಯ ರೀತಿಯಿಂದ ಗೈಡ್ ಮಾಡೋರಿದ್ರೆ ಇನ್ನೊಬ್ಬರು ಆಗಿದ್ದೀವಿ ಅನ್ನೋ ದಿಮಾಕದೊಲಕ್ಕೆ ತೋರಿಸಿದ ಅನುಭವಗಳು ನನಗಿದೆ ಸರ್. ಹಾಗಾಗಿ ನನಗೆ ಅವಾಗ ಅನ್ಸೋದಿಲ್ಲ ಸರ್, ಸಿಟಿಯಲ್ಲಿ ಓದಿರ್ತಾರೆ ಎಲ್ಲೋ ಓದಿರ್ತಾರೆ ಏನೋ ಅವ್ರಿಗೆ ಒಳ್ಳೆ ಗೈಡೆನ್ಸ್ ಇರ್ತೈತಿ ಆಗಿರ್ತಾರೆ. ಬಟ್ ನಾವು ಗ್ರಾಮೀಣ ಭಾಗದಲ್ಲಿ ನಮ್ಗೆ ಮೇನ್ ಇಂಪಾರ್ಟೆಂಟ್ ಕಾಡೋದೇನಿದ್ರೆ ಗೈಡೆನ್ಸ್. ಅದು ಒಂದೇ ಕಾರಣಕ್ಕೋಸ್ಕರ ನಾವು ಯಾರಾದರೂ ಬೇಡ್ತೀವಿ ಸರ್. ಅವಾಗ ಅವರು ವರ್ತನೆಯಲ್ಲಿ ಗೊತ್ತಾದಾಗ ನಾವು ಹಿಂದೆ ಸಲ್ತೀವಿ ಸರ್. ಬಟ್ ಏನಂದರೆ ನನಗೆ ಒಂದೇ ಒಂದು ಸಲ ಬಿಡ್ತೀವಿ ಸರ್, ಅವರು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಯಾರು ಗೈಡ್ ಮಾಡಿದ್ವಿ ಸರ್. ಹೆಂಗಂದರೆ ಗೊತ್ತಿರೋಗೇನು ಗೈಡ್ ಮಾಡ್ತಾರೆ ಸರ್, ಬಟ್ ಹಲವಾರು ವಿದ್ಯಾರ್ಥಿಗಳಿಗೆ ಗೈಡ್ ಮಾಡೋದು ಸರ್. ಹಾಗಾಗಿ ಮಾಡಬೇಕಂತ ಅನುಭವ ಆಗಿದೆ ಸರ್, ಅವಮಾನಗಳಾಗಿದೆ. ಆಗಲಿ ವಿಕಾಸ್, ತಮ್ಮ ಗುರಿ ಮುಟ್ಟುವಂಥ ಎಲ್ಲ ಅವಕಾಶಗಳು ತಮಗೆ ದೊರೆಯಲಿ. ನಾನು ಏನಿದ್ರು ಆ ಕಾರಣಕ್ಕಾಗಿಯೇ